ನೋಡು ಯಾರ್ದೋ ಕಾಲ್ ಬರ್ತಿದೆ. ಯಾರ್ದಮ್ಮ ಕಾಲು? ಯಾರಂತ ಪಿಕ್ ಮಾಡಿ ನೋಡು. ಸರಿ ಇರು ನೋಡ್ತೀನಿ. ಹಲೋ ಹಲೋ, ಯಾರು? ಮೇಡಮ್, ನೀವು ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದ್ರಲ್ಲ, ಅದು ಅಪ್ರೂವಲ್ ಆಗಿದೆ. ಯಾವ ಲೋನು? ಬ್ಯಾಂಕಲ್ಲಿ ನೀವು ಪರ್ಸನಲ್ ಲೋನು ಮನೆ ಇಟ್ಟು ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅಪ್ರೂವಲ್ ಆಗಿದೆ. ಹೌದಾ, ಗೊತ್ತಿಲ್ಲ ಅಲ್ಲ. ಓಕೆ, ಮಾಡಿಲ್ವಾ? ಇಲ್ಲ ಮಾಡಿಲ್ಲ. ಯಾವ ಬ್ಯಾಂಕಿಂದ ಹೇಳಿ? ಮೇಡಮ್, ಥ್ಯಾಂಕ್ ಯು ಮೇಡಮ್. ದೇವ್ರೇ, ಇವಾಗ್ಲಾದ್ರೂ ಕಾಲ್ ಪಿಕ್ ಮಾಡಿಸೋ ಥರ ಮಾಡಪ್ಪ. ಅಮ್ಮ ಪಿಕ್ ಮಾಡಿಬಿಟ್ರೆ ಇನ್ನೇನು ಮೇಂಟೈನ್ ಮಾಡಲಿ ನಾನು. ಹಲೋ. ಹಲೋ. ಅಪ್ಪ, ಅಮ್ಮನ ಹತ್ರ ಎಲ್ಲ ಫೋನ್ ಮಾಡಕ್ಕೆ ಪಿಕ್ ಮಾಡೋಕ್ಕೆಲ್ಲ ಕೊಡ್ತೀಯಲ್ಲ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ತಲೆಯಲ್ಲಿ ಏನು ಹಿಡ್ಕೊಂಡಿದ್ಯಾ? ಯಾಕೆ ಬೈತಿದ್ದೀರಾ? ಯಾರು ನೀವು? ಯಾರಂತ ಗೊತ್ತಿಲ್ಲ ಅಂದ್ರೆ ಗೊತ್ತು ತಾನೆ, ಗೊತ್ತು ಮಾಡ್ಕೊಳಕ್ಕೆ ಏನು? ಅದ್ ಬಿಟ್ಟು ನನಗೆ ಬೇರೆ ಹತ್ರ ಗೊತ್ತಿಲ್ಲ ಯಾರು ಅಂತ. ಯಾರಂತ ಹೇಳಿ. ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ಕೋಬೇಕು. ಅದನ್ನ ಬಿಟ್ಟು ಅಮ್ಮನ ಹತ್ರ ಎಲ್ಲ ಪಿಕ್ ಮಾಡ್ಸೋದಲ್ಲ. ತಮ್ಮ ಫೋನ್ ತಾನೆ, ನನ್ನ ಫೋನ್ನ ತಾವೇ ಪಿಕ್ ಮಾಡಬೇಕು, ಬೇರೆಯವ್ರು ಪಿಕ್ ಮಾಡೋದಲ್ಲ. ಅದು ಅಮ್ಮ ಕೊಡ್ಸಿರೋ ಫೋನ್ ಅಲ್ವಾ? ಅಮ್ಮ ಪಿಕ್ ಮಾಡಿದ್ರೆ ಏನಾಗುತ್ತೆ? ನಂಗೆ ಬಂತು. ಸರಿ, ಮತ್ತೇನು ಸಮಾಚಾರ? ಯಾರು ಅಂತ ಗೊತ್ತಾಗ್ಲಿಲ್ಲ ನಂಗೆ. ನನ್ನ ವಾಯ್ಸ್ ಕೇಳಿದ್ರು ನಿಮಗೆ ಕಂಡಿಡಿಯಕ್ಕಾಗಲಿಲ್ಲ ಅಂದ್ರೆ ನಾನು ಏನನ್ನು ಮಾಡಲಿ? ಯಾರಂತ ಗೊತ್ತಿಲ್ಲ, ಸ್ವಲ್ಪ ಹೇಳ್ತೀರಾ ಯಾರು ಅಂತ? ಕಾಲೇಜಲ್ಲೆಲ್ಲ ಅಷ್ಟಕ್ಕೆ ಇಷ್ಟ ಇರ್ತೀನಿ, ಆದ್ರೂ ವಾಯ್ಸ್ ಕಂಡಿಡಿಯಕ್ಕಾಗಿಲ್ಲ ಅಂದ್ರೆ? ಓಹೋ, ನೀವಾ? ಓಹೋ, ನಾನೇ. ಗೊತ್ತಾಯ್ತು. ಯಾರು? ನಂಬರ್ ಹೆಂಗ್ ಸಿಕ್ತು ನಿಮ್ಗೆ? ನಮ್ಗಂತ ವಾಟ್ಸಪ್ ಅಲ್ಲಿ ಒಂದು ಗ್ರೂಪ್ ಅಂತ ಇರುತ್ತೆ ಅಲ್ವಾ? ಓ, ನಂಬರ್ ಎತ್ಕೊಬಿಡ್ಬೇಕಾ? ಕೇಳ್ದೆ ಎತ್ಕೊಳ್ಳೋದು ನಮ್ ತಪ್ಪು. ಯಾಕೆ ಎತ್ಕೋಬೇಕು ನೀವು? ಹೇಳ್ದೆ ನಂಬರ್ನ. ಆದ್ರೆ ತಕೊಂಡಿದ್ದೀನಿ ಅಂತ ಪ್ರೂವ್ ಮಾಡಕ್ಕೆ ಕಾಲ್ ಮಾಡ್ಬೇಕಾಗತ್ತೆ ಅಲ್ವಾ? ಓ, ಹೌದಾ? ಹ್ಮ್. ಸೊ ವಾಟ್? ಹೇಗಿದ್ದೀರಾ? ಡೈಲಿ ಕಾಲೇಜಲ್ಲಿ ನೋಡ್ತಿರಲ್ವಾ, ಚೆನ್ನಾಗಿದ್ದೀನಿ ಅಲ್ವಾ? ಚೆನ್ನಾಗೇ ಇರ್ತೀರಾ ಬಿಡಿ ನೀವು, ಫ್ರೆಂಡ್ಸ್ ಜೊತೆಲ್ಲ ಸೇರ್ಕೊಂಡು. ಹೌದು. ನೀವು ಬನ್ನಿ, ಜಾಯ್ನ್ ಆಗಿ. ಸೈಲೆಂಟ್ ಆಗಿ ನಮ್ಮನ್ನೆಲ್ಲ ಕುತ್ಕೋತೀರಾ ಕಾಲೇಜಲ್ಲಿ? ಮಾತಾಡಿ ಎಲ್ಲರ ಜೊತೆನೂ ಬಂದು. ನಮ್ಮನ್ನೆಲ್ಲ ನೀವು ಕರ್ಕೋತೀರಾ? ಕರ್ಕೊಳ್ಳೋದಾಗಿದ್ದಿದ್ರೆ ನಾನೇ ಅಲ್ಲೇ ಬಂದು ಡೈರೆಕ್ಟಾಗಿ ಮಾತಾಡ್ತಿದ್ದಪ್ಪ. ಕಾಲೇಜ್ ಮಾತ್ರ ಚೆನ್ನಾಗಿ ಮಾತಾಡ್ತೀರಾ, ಕಾಲೇಜಲ್ಲಿ ಮಾತ್ರ ಮಾತಾಡಲ್ಲ ನೀವು. ಭಯ. ಎಲ್ಲ ಯಾಕ್ ಭಯ? ನೋಡ್ಬಿಡ್ತಾರೆ, ಏನೋ ಅನ್ಕೋಬಿಡ್ತಾರೆ ಅಂತ. ಓ, ಕಾಲಲ್ಲಿ ಮಾತಾಡಿದ್ರೆ ಭಯ ಇಲ್ಲ ನಿಮ್ಗೆ, ಕಾಲೇಜಲ್ಲಿ ಮಾತಾಡಕ್ ಮಾತ್ರ ಭಯನಾ? ಕಾಲಲ್ಲಿ ಮಾತಾಡಿದ್ರೆ ನಿನ್ ಕಿವಿ ಕೇಳಿಸಿದ್ರೆ, ಕಾಲೇಜಲ್ಲಿ ಮಾತಾಡಿದ್ರೆ ಎಲ್ಲರ ಕಿವಿಯಲ್ಲಿ ಕೇಳಿಸುತ್ತೆ. ಸೊ ಅದಕ್ಕೆ ಬರೀ ಡವ್ ಮಾಡ್ತೀರಾ ನೀವು. ಎಲ್ಲ ನಿಮ್ಮ ಆಶೀರ್ವಾದಗಳು ಅನ್ಕೊಳ್ಳಿ. ಓಹೋ, ಹೌದಾ? ಫ್ರೆಂಡ್ ಮಾಡ್ಕೊಳ್ಬೋದಾ? ಓಕೆ, ಖಂಡಿತ. ಏನ್ ಮಾಡ್ತಿದ್ದೀರಾ? ಊಟ ಮಾಡ್ಕೊಂಡು ಮೇಲೆ ಬಂದೆ. ಅಮ್ಮನ ಹತ್ರ ಕಾಲ್ ಪಿಕ್ ಮಾಡಿದಾಗ ಯಪ್ಪ ಎಷ್ಟು ಹೆದರ್ಕೊಂಡು ಏನು ಮಾತಾಡಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಆ ರೇಂಜಲ್ಲಿ ಮಾತಾಡಿದ್ದೀನಿ, ಹಂಗೆ ಮೇಂಟೈನ್ ಮಾಡಿದ್ದೀನಿ. ಬ್ಯಾಂಕ್ ಲೋನ್ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ಹೌದು, ಸಾರಿ, ನಾನು ಬಿಸಿ ಇದ್ದೆ, ಏನೋ ಮಾಡ್ತಿದ್ದೆ, ಕಾಲ್ ಬರ್ತಿದೆ ಅಂತ ಹೇಳಿದ್ರು, ಸೊ ಪಿಕ್ ಮಾಡಕ್ಕೆ ಹೇಳಿದೆ. ದೇವ್ರೆ, ಯಾಕೆ ದೇವ್ರೆ ನನಗೆ ಎಷ್ಟೊಂದು ಕಷ್ಟ ಕೊಡ್ತೀಯ? ನೀನು ಕರ್ಕೋ, ಇಲ್ಲ ನಾನೇ ಬರ್ತೀನಿ. 2 ಆಪ್ಷನ್, ನಿನ್ನ ಹತ್ರನೂ ಇದೆ, ನನ್ನ ಹತ್ರನೂ ಇದೆ. ಏನು ಮಾಡೋದು? ಬರೀ ಇದೇ ಆಯ್ತು ನಿಮ್ದು. ಅಂದರೆ ನಾಳೆ ಕಾಲೇಜಲ್ಲಿ ಬಂದು ಮಾತನಾಡಬಹುದೇ? ಮಾತಾಡ್ತೀನಿ ಅಲ್ವಾ, ಮಾತಾಡಿ. ಅಂದರೆ ಸಿಗೋಣ ಮತ್ತೆ ನಾಳೆ. ಓಕೆ, ಬಾಯ್. ಶುಭರಾತ್ರಿ. ಗುಡ್ ನೈಟ್. ಗುಡ್ ನೈಟ್.